ಮನುಷ್ಯ ನೀವು ಭಯ ನೋಡ್ತೀರಿ ಮನೆಗೆ ಬೈಕ ಮನುಷ್ಯ ಯಾವ್ದು ಅಪ್ಪ ಮನುಷ್ಯ ಅದು ಹೊಡೆಯ ಅಲ್ಲಪ್ಪ ಹುಡುಗರು ಹೆಂಗ್ ಬೈತಾವ ಹಂಗೆ ನೀನು ಅಂಗ ತಗೊಳಕ್ ಹಿಂಗೆ ಶಟ್ ಹೊಡೆದಿನಿ ಸರ್ ಅವ್ರಿಗೆ ಸಾಧ್ಯನೇ ಇಲ್ಲ ಹಂಗ ಸಾಧ್ಯನೇ ಇಲ್ಲ ನೋಡಿ ಕಾಮನ್ ಇದೆ ಕಾಮನ್ ಇದೆ ಕಾಮನ್ ಇದೆ ನಾವು ಅಷ್ಟೊಂದು ಬಂದವ ನಮಸ್ಕಾರ ಬರ್ರಿ ಅವರು ಫೋನ್ ಮಾಡಿದ್ದೀರಿ ಅವರು ಎಲ್ಲೇ ಅಗಡೆ ಅದಕ್ಕೆ ಇಲ್ಲ ಬರ್ಲಾರ ಮತ್ತೆ ಇರ್ತದಲ್ರಿ ಯಾರವರೆಗೂ ಹೊಡಿತಾರೆ ಮತ್ತೆ ನಾವು ಅದೇ ನೋಟಿಸ್ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟು ನೋಡೋಣ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹತ್ರ ನಮ್ಮ ಅದ್ರ ವಿಚಾರಣೆ ಕರೆದಿದೆ ಯಾರಿಗೂ ಬೇಕಾಗಿ ನೋಡಿ ಬರ್ತಾರಂತೆ ಒಂದಕ್ಕೆ ಚಪ್ಪಲ ಹೊಡ್ರಿ ಒಂದೇ ಕಡೆ ಅವನು ಏನಂದಾಗ ಜಮಾದಾರ್ ಸರ್ ಬರ್ತಾರಂತ್ರಿ ಫೋನ್ ಮಾಡ್ಯಾರ ಮಾತಾಡಿಲ್ಲ ಸರ್ ಇಲ್ರಿ ಫೋನ್ ಮಾಡ್ತಾರೆ ಕೇಳಿ ಅವರೇ ಬೈದ್ರೆ ನೀವು ಬೈದ್ರೆ ಅವ್ರು ಬೈದಪ್ಪ ಈಗ ನೀನೇ ಬೈದ್ಯ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೇನು ಚಪ್ಪಲ್ ನೋಡಕ್ಕೆ ನಾನೇ ಬೈಯನ ಸರ್ ನಾನೇ ಅಂದಿನಿ ಹೆಂಗ್ ಮಕ್ಕಳು ಬರೋದು ಜಮಾದಾರ್ ಸರ್ ಯಾರು ಸರ್ ಇಲ್ರಿ ಇಲ್ಲ ಸರ್ ಬನ್ನಿ ಏನು ದವಾಖಾನೆಗೆ ನಾನು ಸೇರ್ತು ಸರ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾನೆ ಇಲ್ಲ ಅದಕ್ಕೆ ಇಲ್ಲ ಪರವಾಗಿಲ್ಲ ಆಮೇಲೆ ವೈಯಕ್ತಿಕ ಅಟ್ಯಾಕ್ ಮಾಡಿದ್ದಾರೆ ಸಣ್ಣದಿಂತ ವೈಯಕ್ತಿಕ ಅಟ್ಯಾಕ್ ಮಾಡಿದ್ದಾನೆ ಕೊಲೆ ಬೆದರಿಕೆ ಹೊಡಿತೀನಿ ಅನ್ನೋದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೆಣ್ಮಕ್ಳಿಗೆ ಚಂದೂರು ಆಟಾಡೋನವ್ರು ತಡವಲ್ಗದ ಇಂಡಿ ತಾಲೂಕು ಕೊಟ್ಟೇವೆ ಸರ್ ಪೂರ್ತಿ ಪೊಲೀಸ್ ಸ್ಟೇಷನ್ ಕೊಟ್ಟವ್ರು SP ಅವ್ರಿಗೆ ಕೊಟ್ಟವ್ರಿ DC ಅವ್ರಿಗೆ ಕೊಟ್ಟೆವು ಆಮೇಲೆ ಪೊಲೀಸ್ ಮಹಾನಿರ್ದೇಶಕರಿಗೆ ಕೊಟ್ಟಿದ್ದೇವೆ ಆಮೇಲೆ ಅವರೆಲ್ಲರೂ ಹಿಂಬರ ಕೊಟ್ಟಿದ್ದು ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಕ್ರಮ ತೊಗೊಳಕ್ಕೆ ಹೇಳಿವಂತೇಳಿ ಒಂದು ಹಿಂಬರ ಬಂದವ್ರು ಪೊಲೀಸರಿಂದ ಬಂದೈತಿ SP ಅವರು DC ಅವರಿಂದ ಹಿಂಬರ ಬಂದವ್ರು ಇವ್ರಿಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಹಾಂ ಸರ್ ಹಾಂ ಹಾಂ ಸರ್ ನಮ್ಮ SP ಸಾಹೇಬರಿಗೆ
ಹಾಂ PSI ಕನ ಅಷ್ಟೇ ಕ್ರಮ ತಗೊಳ್ಳೋದು. ಹಾಂ CPI ತಗೊಳಕ್ಕೆ PSI ನಮ್ಮ SP ಸರ್ಗೆ ಎಸ್ ಅದು DG ಇರ್ತದೆ. ಎಸ್ ಹಂಗಾಗಿ ಈಗ ನೀವು ಒಂದು ಭ್ರಷ್ಟಾಚಾರ ಆರೋಪ ಮಾಡಿದ್ದು ಯಾರು ಚಂದು ರಾಥೋಡ್. ಚಂದು ರಾಥೋಡ್ ಅವ ಕ್ಲಾಸ್ 1 ಆಫೀಸರ್ ಡಾಕ್ಟರ್. ಹಾಂ ಅವನಿಗೆ ಅಧಿಕಾರ ಇದು ತಗೊಳ್ಳೋ ಅಧಿಕಾರ ಏನಿದೆ ಅಲ್ರಿ ಇವ್ರಿಗೆ ಇಲ್ಲ DS ಅವ್ರಿಗೆ ಇರಂಗಿಲ್ಲ. ಅದ್ರ ಸಲುವಾಗಿ ಅವ್ರು ಏನು ಮಾಡ್ಯಾರ ಅಲ್ಲಿಗೆ ಇದು ಕಳಿಸ್ಯಾರತ್ತ ವರದಿ. ಸರ್ ಅವ್ರು ಕಳಿಸಿ ಈಗ 2 ತಿಂಗಳಾಯ್ತು ರೀ. ನಾವು 4 ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬಂದು ಆಮೇಲೆ ನಾವು ಈ ಪ್ರಕರಣ ಆಗಿದ್ದು 6 ತಿಂಗಳ ಹಿಂದೆ ರೀ. ಅವ್ರು ಬಂದೇನು ಕಂಪ್ಲೇಂಟ್ ಕೊಟ್ರಲ್ರಿ. 3 months back. ಹಾಂ 9ನೇ ತಿಂಗಳು ಹಾಂ ಆಗಿದ್ದು ಅದೇ ರೀ. ಅದಾದ್ಮೇಲೆ ಇವರು ಇದಕ್ಕೆ ಮೇಲಧಿಕಾರಿ ವರದಿ ಕಳಿಸಿದ್ರಿ. ವರದಿ ಅಲ್ಲಿವರೆಗೆ ಎಲ್ಲಾನು ಮುಚ್ಚಿಟ್ಕೊಂಡ್ಕೋತಾರೆ. ಆಮ್ಯಾಗ ಅಷ್ಟೇ ಅಲ್ಲದೆ ಸರ್ ನಾವು ಇಂಡಿ ಗ್ರಾಮೀಣ CPI ಸರ್ಗೆ ಒಟ್ಟು ದಾಖಲೆಗಳು ಸಬ್ಮಿಟ್ ಮಾಡಿದ್ದಾರೆ. ಇಲ್ಲಿ SP ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ CPI ಅವ್ರು ಭೇಟಿ ಆಗತ್ತಂದ್ರೆ ಒಟ್ಟು ದಾಖಲೆಗಳು ಕೊಟ್ಟು ಅಲ್ಲಿ ಹೇಳಿಕೆಯನ್ನು ಕೊಟ್ಟು ಅವ್ರಿಗೆ ಹಿಂಬರ ತೊಗೊಂಬಂದು ಇವ್ರಿಗೆ ಕೊಟ್ಟವ್ರು 1 ವರ್ಷ ಆದ್ರೂ ಇವ್ರು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ರೀ. ಕೇಳಿದ್ರೆ ನೀನು ನನಗೆ ಗೊತ್ತಿಲ್ಲ, ಅವ ಅಲ್ಲಿ ಹೋಗಾನೆ ಜಿಲ್ಲಾ ಆಸ್ಪತ್ರೆಗೆ. ಈಗ ಪ್ರೆಸೆಂಟ್ RMO ಅಂತೇಳಿ ವರ್ಕ್ ಮಾಡ್ತಾರೆ. ಹಾಂ ಅಲ್ಲ ಅದಕ್ಕೆ ಅವರು ಎ ಗ್ರೂಪ್ ಬರೋದರಿಂದ ನಾನು ಅವನ ಮೇಲೆ ಕ್ರಮ ತಗೊಳ್ಳೋದು ನಿಮಗೆ ಅಡ್ಜಸ್ಟ್ಮೆಂಟ್ ಕೊಡೋದು. ಹಾಂ ರೀ ಅವ್ರು ಕ್ರಮ ತೊಗೊಳಕ್ಕೆ ಬರಲ್ಲ ಅನ್ನೋದು ನಮಗೆ ಗೊತ್ತಿರುತ್ತೆ. ಹಾಂ ಅದಕ್ಕೆ ಅವರು ಏನು ಚೀಫ್ ಸೆಕ್ರೆಟರಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಬರ್ದಾರತ್ತವ್ರು. ಹಾಂ ಇದು ಮಾಡ್ಕೊಂಡು ಎಸ್ ಕಮಿಷನರ್ಗೆ ಬರ್ದಾರ ಅಲ್ಲಿ ಬಂದ ಮೇಲೆ ಏನು ಆ್ಯಕ್ಷನ್ ಆಗ್ತದೆ ಅದು. ಈಗ ನಾವು ಏನಿದ್ದೀವಿ ಹೇಳ್ತೀವಿ ಅವ್ರು ಬರ್ತಾರೆ ಬಂದ್ಮೇಲೆ ಇದು ಮತ್ತು ಇದ್ರದ್ದು ಒಂದು ಆಯ್ತಾ ಅವ್ರಿಗೆ ಇರ್ತೇವೆ. ಎರಡನೇದಾಗಿ ಇನ್ನೂ ಒಂದು ಏನಿದೆ ಯಾವುದು ಆಶಾ ಕಾರ್ಯಕರ್ತಿ ಅವ್ರ ಮೇಲೆ ಒಂದು ಮಾಡಿದ್ರು. ಅದು ಮಾಡಿದಾಗ ನೀವು ಇದು ಮಾಡಾಯ್ತೀರ ಮತ್ತೆ ನಿಮ್ಮ KRS ನಾನು ಫ್ರೆಂಡ್ಲಿಯಾಗಿ ಮಾತಾಡೋದು ಇದು ನಾವು ವಿಚಾರಣೆ ಇಂಥವೆಲ್ಲ ನಿಮ್ಮದು ನಮ್ಮದು ಯಾಕಂದ್ರೆ ನಿಮ್ಮ KRS ನಾವು ಫಸ್ಟ್ ಹೇಳ್ತೀವಿ ಸರ್. ಒಂದು ನಿಮಿಷ ಫಸ್ಟ್ ಹೇಳ್ತೀನಿ. ನಾವು ಮೊನ್ನೆ ನಮಗೊಂದು 3-4 ತಿಂಗಳಿಂದ SP ಅವ್ರು ಬರೆದಿದ್ರಿ ಹೋಗಿದ್ದೆವು. ಅವರೊಂದು ಕಿವಿ ಮಾತು ಹೇಳಿದ್ರು, ಎಲ್ಲರನ್ನೂ ಎದುರಾಕೋಬೇಡ್ರಿ. ಈಗ ಐನ್ ಟೈಮ್ದಾಗ ನೀವು ಬರೋದು ಪೊಲೀಸರೇ. ನಾವು ನೋಡಿ ಅವ್ರು ಒಂದು ಮಾತು ಹೇಳಿದ್ರು, ಈಗ ನೀವು ಒಂದು ಹೇಳಿ ನನ್ನ ಸಹ ಜಗಳ ಹೋದ್ರಿ ನಾಳೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಬರೋದು ನಾವು ಇಲ್ಲೇ ಬರಬೇಕು, ನಿಮ್ಮ ಪರವಾಗಿರ್ಬೇಕಾಗಿ ಆಗ್ತದೆ ಅವಾಗ. ಇದೇ ಮಾತು SP ಅವ್ರು ಹೇಳಿದ್ರಿ. ಅವತ್ತು ಹೇಳ್ದಲ್ಲಿಂದ ಬಿಜಾಪುರ ಜಿಲ್ಲಾದ ಯಾವ ಪೊಲೀಸ್ ವಿಡಿಯೋಗಳು ನಾವು ಹಾಕಿಲ್ಲ ಸರ್. ಇಲ್ಲ ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ಹೌ ಆರ್ ಯು? ಅವು ಹಾರಿಬಿಟ್ರಿ ಯಾಕ್ರಿ ಮ್ಯಾರಾಥಾನದಾಗ ಆರಾಮದಿರಿ? ಅವು ಹಾರಿ ಮತ್ತೇನ್ರಿ ಮೇಡಮ್ ಆರಾಮದಿರಿ? ನಮ್ಮ ಗಾಡಿ ಹೋಗಿಲ್ರಿ. ಹಾಂ ಇದ್ದೇನೆ ರೀ ಮೇಡಮ್, ಬಾ ಆಗ್ತೇನೆ. ನಾ ಇರ್ತೀನಿ ರೀ 5 ಗಂಟೆಯಿಂದ ಮತ್ತೆ 9 ತನಕ. ಹಾಂ ಮೇಡಮ್ 5-5:30 ಕಳಿಸಿ. ಹಾಂ ಅವ್ರು SP ಅವ್ರು ಹೇಳಿದ್ಮ್ಯಾಗ ಇದುವರೆಗೆ ಬಿಜಾಪುರ ಜಿಲ್ಲಾದ ಯಾವ ಪೊಲೀಸರು ವಿಡಿಯೋನೂ ಬಂದಿಲ್ಲ ರೀ. ಒಂದು 2 ವಿಡಿಯೋ ಬಂದಿದ್ದಾವೆ. ಅದು ಸಾರ್ವಜನಿಕರು ಮಾಡಿ ನಮ್ಗೆ ಕಳ್ಸಿದ್ಮ್ಯಾಗ ಅವ್ರ ನಂಬಿಕೆ ಉಳಿಸ್ಕೋಬೇಕಂತ ಅಪ್ಲೋಡ್ ಮಾಡಿದ್ದಾರೆ. ಅದು ಬಿಟ್ಟರೆ ನಾವು ಇದುವರೆಗೆ ಯಾವ ಬಂದಿಲ್ಲ. ನೀವು ಗಮನಿಸಿರ್ಬೇಕು ರೀ, ಪೊಲೀಸರ ಬಗ್ಗೆ ಅಂತ ಅಂದಿಲ್ಲ. ಹಾಗಾಗಿ ನಾವು ಪೊಲೀಸರ ಬಗ್ಗೆ ಯಾರು ದೂರ ಆಶಾ ಕಾರ್ಯಕರ್ತೆ ಭುವನೇಶ್ವರಿ ಬಗಲಿ ಗೀತಾ ಬಂಗಾರ ಅವ್ರ ಮೇಲೂ ಸಹಿತ ವರದಿ ಸಲ್ಲಿಸ್ಯಾರ. ಅವ್ರು ಯಾರಿಗೆ? ಬೆಳಗಾವದವ್ರಿಗೆ. ಈಗ ವರದಿ ಹೇಳಿದ್ಮೇಲೆ ನೀವು ನಿಮ್ದು ಯಾಕಂದ್ರೆ ನನಗೆ ಅವ್ರು ಕೊಟ್ಟ ಇದ್ರ ಮೇಲೆ ನಿಮ್ದು ಏನು ಅದಕ್ಕಿದ್ರೆ ಹೇಳಾಯ್ತು. ಹಾಂ ಇವ್ರಿಬ್ಬರ ಮೇಲೆ ಇದ್ರದ್ದು ಮತ್ತು ಇನ್ನೊಬ್ಬರ ಮೇಲೆ ಬರಡೋಲ ಡಾಕ್ಟ್ರ್ ಮೇಲೆ ಮಾಡಿದ್ರಲ್ಲ ಅದು ಅವರು ಎನ್ಕ್ವೈರಿ ಮಾಡಿದಾರಂತೆ. ಅದರ ಬಗ್ಗೆ ಯಾವುದೇ ಮೇಲ್ನೋಟಕ್ಕೆ ಯಾವುದೇ ನೀವು ಮಾಡಿದಂಥ ಆಪಾದನೆಗೆ ಇದು ಆಗಿಲ್ಲ ಅಂಥೇಳಿ ಅದು ಕ್ಲೋಸ್ ಆಗೈತೆ. ಅದು ಎಂಡರ್ಸ್ಮೆಂಟ್ ಏನು ಕೊಟ್ಟಿಲ್ಲ ಸರ್. ಮರು ತನಿಖೆ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಮತ್ತು ಮರು ತನಿಖೆ ಅಂದ್ರೆ ಅವಾಗ ಅಷ್ಟೇ ಇದು ಇದ್ದಿದ್ದು ಇಷ್ಟಂತೂ ಐತಿ. ಇಷ್ಟು ಎಲ್ಲನೂ ಲೀಗಲಿ ಇದು ಇದ್ದಾಗ ನಮ್ಮದು ಇನ್ನೊಂದಿದೆ. ಈಗ ಒಂದು ಕಡೆ ನಾವು ಇದು ಕೊಟ್ಟ ಮೇಲೆ ಅದು ವಿಚಾರಣೆ ಡಿಲೇ ಆಯಿತು ಅಂದರೆ ನಾವು ಮೇಲಿನವರಿಗೆ ಅಪೀಲ್ ಹೋಗ್ಬೋದು. ಹೌದು ಈಗ ಹೊಳ್ಳಿ ನಾನು ನಿಮ್ಮ ಕೆಲಸನೇ ಮಾಡಾಯ್ತೀನಿ ನಾವು ನಿಮ್ಗೆ ಗೊತ್ತಾಗ್ಯದ. ಈಗ ಹೊಳ್ಳಿ ನನಗೆ ಬಂದು ನೀವು ಹೇಳಿದ್ರೆ ಅದೇ ಹೇಳ್ಕೊತ ಕುಂದಿರ್ತೀನಿ. ನಾ ಇದು ಮಾಡಲಿಕ್ಕೆ ನಮ್ಮ ಸಾಹೇಬ್ರಿಗೆ ಭೇಟಿ ಆಗ್ಬೋದು.
ಸರ್ ಅವ್ರಿಗೆ ಬಂದು ಭೇಟಿಯಾಗಿ ಹಾಕಿನ್ರಿ ಬರೀ ಇನ್ನೂ ನಡೆದ ನಾಳೆ ಬಾ ನಾಡ್ದು ಬಾ ಅನ್ನಿರ್ತಾರೆ ಅಂಥೇಳಿ ನಮ್ಮ ಸಾಹೇಬ್ರಿಗೆ ಹೌದಿಲ್ಲ ರೀ. ಈಗ ನನಗೆ ಅಧಿಕಾರನೇ ಇಲ್ಲ, ನನಗೆ ಎಷ್ಟು ಅಧಿಕಾರ ಐತಿ ನಾನು ಅಷ್ಟೇ ಮಾಡ್ಬೇಕಲ್ಲ, ನನಗಿಂತ ಹೆಚ್ಚಿಗೆ ಅಂದ್ರೆ ನನ್ನ ಮೇಲಾಧಿಕಾರಿಗಳೇ ಹೋಗ್ಬೇಕು ಹೌದಿಲ್ಲ ರೀ. ನಾವು ಮೇಲಾಧಿಕಾರಿಗಳು ಹೋದಾಗ ಅವ್ರು ಮತ್ತೆ ಹೊಳ್ಳಿ ಬಂದು ಇಲ್ಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಬರ್ದೇವು ಅಂತ ಹಿಂಬರ ಬಂದವು ಸರ್ ನಮ್ಮ ಕಡೆ. ಅಲ್ಲಿದ್ದು ಬಂದ ಹಾಂ ಅವರು ಡೈರೆಕ್ಷನ್ ಇವರಿಗೆ ರೀ. ಹಾಂ ಯಾವುದು ಇದು ಪ್ರಕರಣದಾಗ ರೀ? ಇದೇ ಚಂದೂರ್ ರಾಠೋಡ್ ಪ್ರಕರಣದಾಗ. ಚಂದೂರ್ ರಾಠೋಡರು ಇವ್ರಿಗೆ ಅದೇ ನಾನು ಕೇಳಿದೆ ಮತ್ತೆ ನಿಮ್ಮ ಅಂಡದ ಸರ್ ನಮ್ಮ ಅಂಡದ ಬರಲ್ಲ ಅವರು ನಾವು ಈಕ್ವಲೆಂಟ್ ಇದ್ದಂಗೆ ಈಕ್ವಲ್ ಅವರು ಈಗ ನಾವು ನೀವು ವರ್ಗೇರಿ ಅಂದ್ಮೇಲೆ ನಿಮ್ಗಿಂತ ಹಿರಿತನ ನನಗೆ ಬರಲ್ಲ ಹೌದಲ್ಲ ರೀ, ಬರೀ ಪೋಸ್ಟ್ ಚೇಂಜ್ ಇರಬೇಕು. ಬಟ್ ನಾವು ನೀವು ಈಕ್ವಲೆಂಟ್ ಅಂದ್ರೆ ನಿಮ್ಮ ಆ್ಯಕ್ಷನ್ ತೊಗೊಳಕ್ಕೆ ಬರೋದಿಲ್ಲ ಅಂತ ಅನ್ನೋ ಲೆಕ್ಕಕ್ಕೆ ಕಳ್ಸಿನ ತಂದು ಈಗ ನಾ ಅದನ್ನು ಎಲ್ಲ ರಿಪೋರ್ಟ್ ತರ್ಸಾಗತ್ತೀನಿ ರೀ ಅವ್ರದ್ದು. ಅವರು ಎಲ್ಲ ತರಿಸ್ತೀನಿ, ತರಿಸಿ ಏನು ಇದ್ರೆ ಅಂದ್ರೆ ಆ್ಯಕ್ಷನ್ ತೊಗೊಳ್ಳೋ ಪವರ್ ಯಾರೈತೆ ಅನ್ನೋದು ಅವ್ರದ್ದು ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಅಂತ ಒಂದು ಕಾಯ್ದೆ ಇರ್ತದೆ, ಅದು ನೋಡ್ತೀನಿ. ಇತ್ತಂದ್ರೆ ಇವ್ನಿಗೆ ಆ್ಯಕ್ಷನ್ ತೊಗೊಳತ್ತ ಹೇಳ್ತೀನಿ DH ಅವ್ರಿಗೆ. ಇಲ್ಲದೇ ಇದ್ದಲ್ಲಿ ಮೇಲಾಧಿಕಾರಿಗಳಿಗೆ ಎಲ್ಲಿ ಬರ್ದಾರಲ್ಲ ಪತ್ರ ಅಲ್ಲಿಂದ ಮಾಹಿತಿ ತೊಗೋತೀನಿ ಏನು ಆ್ಯಕ್ಷನ್ ತೊಗೊಂಡಿರ್ತೀವಿ. ಅಲ್ಲ ಆಶಾ ಕಾರ್ಯಕರ್ತರ ಮ್ಯಾಗ ಇವ್ರು ತೊಗೋಬೋದ್ರಿ ಆ್ಯಕ್ಷನ್? ಇಲ್ಲ ಆಶಾ ಕಾರ್ಯಕರ್ತೆ ಇಲ್ಲ ಇಲ್ಲ ಆಶಾ ಕಾರ್ಯಕರ್ತರ ಕ್ರಮ ತೊಗೊಂಡು ಹಿಂಬರ್ ಒಂದಿಲ್ಲ ನಾ ಹೆಂಗೆ ತೊಗೊಂಡು ಗೊತ್ತಾಗ್ತದೆ. ಆಶಾ ಕಾರ್ಯ ರಿಪೋರ್ಟ್ ಕಳಿಸಿನಿ ಅಂದ್ರೆ ಈ ಕ್ರಮ ತೊಗೊಂಡಿನಿ ಅಂತ ನನಗೆ ರಿಪೋರ್ಟ್ ಗೊತ್ತಾಗ ಮೇಲಾಧಿಕಾರಿ ಹಿಂಬರ್ ಕಳಿಸಿ ಹೆಂಗೆ ಗೊತ್ತದ ನೋಡ್ರಿ. ಅದನ್ನು ಹಿಂಬರ್ ಬಂದ್ರೆ ಕ್ರಮ ತೊಗೊಂಡ ತಿಳ್ಕೊತೀವಿ ರೀ. ಹಿಂಬರ್ ಕಳಿಸಿಲ್ಲ ಕ್ರಮ ತೊಗೊಂಡು ಹೆಂಗೆ ಮೇಲಾಧಿಕಾರಿಗಳು ತಗೊಂಡಿಲ್ಲ ಅವರು. ಅಲ್ಲ ಮೇಲಾಧಿಕಾರಿಗಳು ಕಳಿಸಿದ ಕಳಿಸಿಲ್ಲ ಅವ್ರು ಕಳಿಸಿದ್ದು ನಾವು ತೋರ್ಸಂತೀವಿ ಸರ್. ಅವ್ರು ನನಗೆ ಕಳಿಸಿದ್ದು ನನಗೆ ಕೊಟ್ಟಿದ್ದು ತೋರಿಸಿ ಅಂತ ಹೇಳಿದ್ರು ಸರ್. ಹಾಂ ಆ ರಿಪೋರ್ಟ್ ಸರ್. ಮತ್ತೆ ಇನ್ನೊಂದು ಸರಿ ಬಡ ಡಾಕ್ಟ್ರು ಯಾವುದೇ ಅದೆಲ್ಲ ಮ್ಯಾಟ್ರ್ ಬಿಟ್ಬಿಟ್ಟು ಸರ್ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೇಳಿ. ಈಗ ಪ್ರಕರಣಕ್ಕೆ ನೀವು ಈಗ ತಪ್ಪು ತಿಳಿದಿಲ್ಲ ಹೇಳ್ತೀನಿ. ಐಸಾಗಿ ಹೇಳಿ ಸರ್. ಅಂದರೆ ನಿಮ್ಮ ಏನೇ ಮಾಡಿರಿ KRS ಅಂದ್ರೇನು ನಿಮ್ಮ ಇನಾಮದಾರ್ ಅವರಲ್ರಿ ಅಧ್ಯಕ್ಷರು ಅವ್ರಿಗೆ ಕೇಳ್ರಿ ನನ್ನ ಬಗ್ಗೆ. ಯಾವಾಗಲೂ ಅವ್ರಿಗೆ ಅದ್ರ ಸಹಿತ ನಾ ಅದೇ ಹೇಳ್ತೀನಿ, ನೀವು ಏನೇ ಮಾಡಿರಿ ಈಗಲ್ಲಿ ಮಾಡ್ಕೊತೀರಿ. ಒಂದು ನಾ ಬೆಳಿಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಾನು ಬೆಳೆದ ಮೇಲೆ ಮುಂದೆ ಏನು ಬೇಕಾದ್ರೆ ಮಾಡಬೇಕು. ರಾಜಕೀಯದಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತಂದ್ರೆ ಮೊದಲು ಎಲ್ಲ ಸೋಷಿಯಲ್ ವರ್ಕ್ ಮಾಡಿ ಇದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಹೆಸರು ಮಾಡ್ಕೊತಾರೆ. ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾರೆ ಅವರು ಅಷ್ಟೇ. ಏನು ವಿಧಾನಸೌಧಕ್ಕೆ ಹೋದ್ಮೇಲೆ ಏನು ಇಲ್ಲಿ ಏನೇನು ಮಾಡಿರ್ತಾರೆ ಎಲ್ಲ ಬೆಳ್ಕೊಂಡು ಇಲ್ಲಿ ಕಸ ಬೆಳೆದಿರ್ತಾರೆ ಅಲ್ಲಿ ನೋಡ್ಬೇಕು. ಇನ್ನೂ ಒಂದು ಪ್ರತಿಯೊಂದು ಬರೀ ನೀವು ಹೋಗಿ ಅವ್ರಿಗೆ ಒಳ್ಳೆ ಅವ್ರು ಹಿಂಗೆ ಇದು ಹೇಳ್ಯಾರಪ್ಪ ಅಂದ್ರೆ ನಂದೇನು ಖುಷಿಯಾರ ನೀವು ಮಾಡಿಲ್ಲ ಅಂತನ ನಾನು ಇರೋದಕ್ಕೆ ನನ್ನ ತೆಗೋಬೇಕು, ನಾ ಮಾಡಿಲ್ಲ ಅಂದ್ರೆ ಇವ್ರು ಅಂತ ಹೋಗ್ಬೇಕು. ಹಿಂಗೆ ಹೋದ್ರೆ ಒಂದು ಮುಂದೆ ನೀವು ಏನೇ ಹೋರಾಟ ಮಾಡಿದ್ರು ಸಹಿತ ಅಂದ್ರೆ ಈಗ ಡಿಸ್ಟಿಕ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆ ಲೆಕ್ಕಕ್ಕೆ ಸ್ಟೆಪ್ ನಿಮ್ಮ ಹೋರಾಟ ಇರಲಿ ಅಂತ ನನ್ನ ಅಭಿಪ್ರಾಯ ಸರ್. ಅದೇ ರೀತಿ ಒಳಗೆ ಮಾಡಿ ಈಗಿನ ಸರ್ 4 ವರ್ಷ ಆಯ್ತದ ಮಾಡಾಕತ್ತ ಕೆಲಸ ಇವರು ಕೊಲೆ ಬೆದರಿಕೆ ಅದು ಇದು ಹಾಕೋದಾಗ. ಹಾಂ ರೀ 21ರಿಂದ ಕೊಲೆ ಬೆದರಿಕೆ ಅದು ಎಲ್ಲ ಹಾಕಿದ್ರೆ ಆ ಟೈಮಿಗೆ ಇಲ್ಲ ಸರ್ ಮಾಡಿಲ್ರಿ ಅವ್ರು. ನಮಗೆ ಬೈದು ಅವಮಾನ ಮಾಡಿ ಕಳ್ಸಿದಾರೆ ರೀ. ಹಾಂ ರೀ. ಆಮ್ಯಾಗ SP ಕೊಟ್ಟರೆ IG ಅವ್ರಿಗೆ ಕೊಟ್ಟೇವ್ರಿ, ಪೊಲೀಸ್ ನಿರ್ದೇಶಕರು ಕೊಟ್ಟಿದ್ದೇವೆ ರೀ. ಅಲ್ಲಿದಿಂದ ಯಾವ ಉತ್ತರ ಬಂದಿಲ್ಲ ರೀ. ಬಂದಿಲ್ಲ. ಇಲ್ಲಿ SP ಅವ್ರಿಗೆ ಏನು ಕೊಟ್ಟಿದ್ದೇವೆ ಅದನ್ನ ಏನೈತಿ ಅಲ್ಲಿ CBI ಆಫೀಸ್ಗೆ ಹೋಗಿರ್ನ ನಿಮ್ಮ ಏನು ದಾಖಲೆ ಅದಾವೆ ಕೊಟ್ಟು ನಿಮ್ಮ ಹೇಳಿಕೆ ಕೊಡ್ರಿ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟು ಅವ್ರಿಂದ ಹಿಂಬರ ತೊಗೊಂಡು ಇಲ್ಲಿ ಬಂದು ಇವ್ರಿಗೆ ಕೊಟ್ಟೆ 1 ವರ್ಷ ಆದರೆ. ಚಂದೂರ್ ರಾಠೋಡನ್ನು ಮೊದಲು ಅಲ್ಲಿದೆ ಹಾಂ ತಡವಲ್ಗ ಎಸ್ ಸರ್. ಹಾಂ ಟಿಪ್ಪರ್ ಗಾಡಿ ಒಳಗೆ ರೀ ಹೈವೇ ದೊಡ್ಡ ಟಿಪ್ಪರ್ ಗಾಡಿ ಅಲ್ರಿ. ಆ ಟಿಪ್ಪರ್ ಗಾಡಿಯಾಗ 100 ಪೇಷಂಟ್ ಬಿಟ್ಟು ಬಂದಿನ ಹತ್ರ ಬಿಲ್ ತೆಗ್ದಾನೆ ರೀ. ಎಲ್ಲಿ ಇಚ್ಚಲಕರಂಜಿ, ಕೊಲ್ಲಾಪುರ, ಬೆಂಗಳೂರು, ಬೀದರ ಈ ಕಡೆ ಎಲ್ಲ ಪೇಷಂಟ್ ಪೇಷಂಟ್ ಬಿಟ್ಟು ಬಂದಿದ್ದೀನಿ ಅಂತ ಬಿಲ್ ತೆಗ್ದಾನೆ ಸರ್. ಅವು ಡಿಲಿವರಿ ಆದ ಪೇಷಂಟ್ಗಳು ಮನೆಗೆ ಬಿಟ್ಟು ಬರ್ಬೇಕಂತ ರೂಲ್ಸ್. ಹಾಂ ಹಾಸ್ಪಿಟಲ್ದಿಂದ ಟಿಪ್ಪರ್ ಗಾಡಿ ಬಿಟ್ಟು ಬಂದಿದ್ದೀನಿ ಅಂತ ಬಿಲ್ ತೆಗ್ದಾನೆ. ಎಲ್ಲ ದಾಖಲೆ ಅದ ಸರ್. ಆಮೇಲೆ ಪೇಷಂಟ್ಗಳು ರೋಗಿಗಳು ಊಟ ಕೊಡ್ಬೇಕಂತೈತಿ, ಯಾವ ರೋಗಿ ಊಟ ಕೊಟ್ಟಿಲ್ಲ ರೀ. ಯಾವುದೋ ಒಂದು ಹೆಣ್ಮಗಳ ಹೆಸರಲ್ಲೇ ಬಿಲ್ ತೆಗ್ದಾನೆ ರೀ. ಆಕಿಗೆ ಹೋಗಿ ಕೇಳಿದ್ರೆ ನನಗೆ ಏನೂ ಗೊತ್ತಿಲ್ಲಪ್ಪ, ತಿಂಗಳಿಗೆ 2000 ರೂಪಾಯಿ ಕೊಡ್ತಿದ್ದೆ, ರೊಕ್ಕ ತೆಗೆದು ಕೊಡ್ತಿದ್ದೆ ಅವನಿಗೆ ಹೇಳ್ತಾರೆ. ಎಲ್ಲ ದಾಖಲೆ ಅದಾವ ರೀ. ನೌಕರಿಗೆ ಹೋಗೋದ ಅಷ್ಟೆಲ್ಲ ರಿಕವರಿನೂ ಆಗ್ತದೆ ಎಲ್ಲ ಅದ. ನಾ ಅದೇ ಹೇಳ್ತೀನಿ ರೀ, ಯಾವಾಗಲೂ ನಾವು ಈಗ ನನ್ನ ಜೊತೆ ಬಂದು ನೀವು ಜಗಳ ಆಡೋದ್ರಿಂದ ಏನೈತಿ ಕಾಗದ್ದಾಗ ಮಾಡಿದ್ರೆ ಎಲ್ಲ ಸ್ಟ್ಯಾಂಡರ್ಡ್ ಇಲ್ಲ. ಎಲ್ಲನೂ ಮಾಡಾಗೈತೆ ರೀ. ಮೊನ್ನೆ ಅದು ಅಷ್ಟು ಹೋರಾಟ ಹಾಕ್ಕೊಂಡಿದ್ದೆವು. ಇವರು CPI ಸರ್ ಯಾರು ಕೆಳಕೆರೆ ಅವರು ಕಿಲ್ಲಿ ಹಾಕಕ್ಕೆ ಮುಳ್ಬೇಡಕ್ಕೆ ಅವಕಾಶ ಕೊಡಂಗಿಲ್ಲಪ್ಪ ಅಂತ ಹೇಳಿದ್ರಿ. ಅಕ್ರಮ ಪ್ರತಿಬಂಧ ಇದು ಹಾಕದ. ಹಂಗಾಗಿ ಇದೇ ರೀತಿಯಾಗಿ ನಾನು ದೇವ್ರಪುರಿಗೆ ಇದ್ದಾಗ ನಮ್ಮ ಹುಲಿಸ್ಕೊಂಡು CPI ಸಾಹೇಬ್ರ ಹೆಸರು ಕೇಳಿ ಅವ್ರ ಅಣ್ಣಗೆ ಕೇಳಿ ಕರ್ನಾಟಕದವ್ರು ಬಂದು KV ಕರೆಂಟ್ ಕೊಟ್ಟಿಲ್ಲ ಅಂತೇಳಿ ಇದು ಮಾಡಿದ್ರೆ
10 ವರ್ಷ ಕೇಸ್ ನಡೀತು. ಹಾಂ. ಲಾಸ್ಟಿಗೆ ಶಿಕ್ಷೆ ಆಗೋ ಪೊಸಿಷನ್ ಬಂತು ಹ್ಞೂ. ಅವ್ರಿಗೆ. ಯಾಕೆ ಚಾವಿ ಹಾಕಿದ್ದು ಇದು ಮಾಡಿದ್ದು ಅವ್ರ ಒಳಗೆ ಇದ್ದಿದ್ದು ಎಲ್ಲ ವಿಡಿಯೋ ಮಾಡಿದ್ರು. ಹಾಂ. ಆ CCTV ಕುಂದಿರ್ಸಿದ್ರು ಅವರು. ಅದು ಮಾಡಿದ ಸಲಾಗಿ ಹಿಂದ್ರಗಡೆ ಪ್ರೂವ್ ಆಗುತ್ತೆ. ಇವ್ರು ಮತ್ತು ನಮ್ಮ CPS ಹೋಗಿ ಹೇಳಿ ಇದು ಮಾಡಿಸಿ ಕಾಂಪ್ರಮೈಸ್ ಮಾಡ್ತೀವಿ. ಅದೇ ಅವ್ರು ಇಲ್ಲ ನಾನು ಆಫೀಸಲ್ಲಿ ಯಾವುದೇ ಆಫೀಸ್ನಾಗ ಹೋಗಿ ನೀವು ಸಬ್ಮಿಷನ್ ಮಾಡಿರಿ, ನಿಮ್ಮ ಹಕ್ಕಿತ್ತ ಸರ್ ನಾನು ಹಿಂಗೆ ಆಗಲೇಬೇಕು, ಹಿಂಗೆ ಐತೆ ಅಂತ ಹೇಳ್ರಿ. ಬಟ್ ಹೋಗಿ ಅವ್ರ ಸಂಗಾಟ ಜಗಳ ನಿಮ್ದು ಏನು ಲೈವ್ ಮಾಡ್ತಿರಲ್ಲ ಲೈವ್ ಮಾಡಿರಿ. ಆದರೂ ನಿಮ್ಮದು ಏನಿರ್ಬೇಕು ಗೊತ್ತೇನ್ರಿ, ಏರು ಧ್ವನಿ ಇರಬಾರ್ದು ಯಾವಾಗಲೂ. ನನ್ನ ಏನೋ ಒಂದು ಫ್ರೆಂಡ್ಲಿ ಒಳಗೆ ಇದು ಹೇಳಾಕ್ತೀನಿ ತಿಳ್ಕೊರಿ, ಇಲ್ಲ ಕರೆಕ್ಟ್. ನಿಮಗೆ ಇದು ಬೇಡ. ಕೆಲವೊಂದು ಸಂದರ್ಭದಲ್ಲಿ ಆಗಿರ್ತದೆ. ನಾವು ಇನ್ನೂ ಥರ ಯಾರು ಏರ್ದನಿ ಮಾಡಿಲ್ಲ. ಮೊನ್ನೆ ಅಷ್ಟೇ ನನ್ನ ಸಿಟ್ಟು ಬಂದಿತ್ತು. ಅದೇ ಯಾವತ್ತು ನೀವು ಇದು ಮಾಡಿರಿ. ಮತ್ತು ನೀವು ಲೈವ್ ಬಿಡ್ತಿರ್ತೀರಿಲ್ಲ ಫೇಸ್ಬುಕ್ನಾಗ, ಯಾರಿಗೆ ಅವತ್ತು ವರ್ಡ್ಸ್ ಯೂಸ್ ಮಾಡಿ ಅವ್ರ ಮೇಲೆ ಆಪಾದನೆ ಏನಿರ್ತಾರೆ ಅದು ಕ್ಲಿಯರ್ ಮಾಡಬೇಡ್ರಿ. ಬಟ್ ನೀವು ಏನಾದರೂ ಅವ ಅಂಥ ಸುಳೆ ಮಗ ಇಂಥ ಸುಳೆ ಮಗ ಅಯೋಗ್ಯ ಸುಳೆ ಮಗ ಇಂಥ ವಲ್ಗರ್ ವರ್ಡ್ಸ್ ಯೂಸ್ ಮಾಡಬೇಕು. ಅಯೋಗ್ಯ ಅನ್ನೋದು ಅದೇನು ಅವಾಚ್ಯ ಪದ ಆಗಂಗಿಲ್ಲ. ಸುಳಿ ಮಗ ಆ ಮಗ ಈ ಮಗ ಬೈಯೋದು ಅದು ತಪ್ಪ. ಅಂಥ ವರ್ಡ್ಸ್ ಇದು ಆಗಿರಬಾರ್ದು. ಆಯ್ತು ರೀ ಸರ್ ಹೇಳ್ರಿ. ಈಗ ನೀವು ಡಿಸ್ಟರ್ಬೆನ್ಸ್ ಮಾಡಿದ್ದು ಅವ್ರ ಕೇಸ್ ಕೊಟ್ಟಾರ. ಓಕೆ ಸರ್. ಬಸ್ ಅದ್ರ ಬಗ್ಗೆ ನೋಡೋಣ, ಎನ್ಕ್ವೈರಿ ಮಾಡ್ತೀನಿ. ನಿಮಗೂ ಏನೇನು ಪ್ರೂಫ್ ಅದಾವ ಅಂತ ಹೇಳ್ತಾರಲ್ಲ ಅವ್ರಂತೆ ಇದು ಮಾಡಿದ್ದು ಅದು ಅವ್ರಿಗೆ ನೋಟಿಸ್ ಮಾಡಿ ತರಿಸ್ತೇನೆ. ತರಿಸಿ ಏನೇನಿದ್ರು ಮುಂದೆ ಏನಾಗ್ತದೆ ಅದ್ರ ನೋಡಿ ಇದು ಮಾಡ್ತೀನಿ. ನಮ್ಮ ಕಡೆಯಿಂದ ಹೇಳಿಕೆ ಕೊಡ್ಬೇಕಂದ್ರೆ ಸರ್ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಾರಲ್ರಿ, ನಾವಂತೂ ಯಾರಿಗೆ ಅನ್ಯಾಯ ಮಾಡಿಲ್ಲ. ತಿಳಿಲಾರ್ದೆ ನಮ್ಮಿಂದ ಅವ್ರಿಗೆ ಅನ್ಯಾಯ ಆಗಿತ್ತಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕರಣ ದಾಖಲಿಸ್ಕೊಂಡು FIR ಮಾಡಿರಿ, ನಾವು ನ್ಯಾಯಾಲಯದಾಗ ನೋಡ್ತೀವಿ. ಇಲ್ಲ ಅಷ್ಟೇ ಅಷ್ಟೇ ಇಲ್ಲ, ನಾನಾದ್ರೆ ನಿಮ್ಗೆ ಅದೇ ಹೇಳಾಕಿನಲ್ರಿ. ಈಗ ಇಲ್ಲಿ ನಿಮ್ಮ ಮುಂದೆ ಯಾವುದೇ ದಾಖಲೆಗಳನ್ನು ತಂದು ಹಾಜರುಪಡಿಸೋದಾಗಲಿ ತೋರಿಸೋದಾಗಲಿ ನಾವು ಮಾಡಂಗಿಲ್ಲ ರೀ. ಅವ್ರು ಕೊಟ್ಟಿರೋ ದೂರಿನ ಪ್ರಕಾರ ಇಲ್ಲ, ನೀವು ಏನು ನಿಮ್ಮನ್ನು ದಾಖಲಾತಿನ ಕೇಳಾಗ್ತಿಲ್ಲ. ಯಾಕೆ ಕೇಳಾಗ್ತಿಲ್ಲ ನೋಡ್ರಿ, ನಾನು ಕಂಪ್ಲೇಂಟ್ ಅದೇನೆ ಅಂತಂದ್ಮೇಲೆ ನಾನು ಆರೋಪಿ ಇಲ್ಲ ಅಂತನೋರು ತೋರಿಸ್ಕೊಡೋರು ಯಾರು? ನಾವು ಈಗ ನೀವು ನನ್ನ ಮೇಲೆ ಆರೋಪ ಮಾಡಿರಿ, ನಿಮ್ಮ ಅಂತೆಗೆ ಎಲ್ಲ ದಾಖಲಾತಿ ಇರಬೇಕು. ನಾ ಆರೋಪ ಮಾಡಿಲ್ಲ ಅಂತ ಅನ್ಬೇಕಾದ್ರೆ ಬೇಡ, ಪ್ರೂಫ್ ಯಾರು ಮಾಡಿ ನನ್ನ ಮೇಲಿಲ್ಲ, ನಾ ಆರೋಪ ತಂದ್ಮೇಲೆ ನಾ ಇಲ್ಲತ್ತೆ ತೋರಿಸ್ಬೇಕು. ಈಗ ನಿಮ್ದೇನು ಅದನ್ನ ಡಾಕ್ಯುಮೆಂಟ್ಸ್ ಅದೇನು ಇಲ್ಲಿ ಕಂಪ್ಲೇಂಟ್ ನೀವು ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡಿರಿ ಅನ್ನೋದು ಕೈತಿ. ಆ ಡಾಕ್ಯುಮೆಂಟ್ಸ್ ನೀವು ಡಿಸ್ಟರ್ಬೆನ್ಸ್ ಮಾಡಿದ್ದು ಲೀಗಲ್ ಐತೆ ಅನ್ನೋದು ಅಲ್ಲಿ ನಾ ಡಾಕ್ಯುಮೆಂಟ್ಸ್ ತೊಗೊಂಡ್ಬಂದು ಇದು ಇರ್ತಾರೆ. ಚಂದೂರು ಆಟೋಮೆಟಿಕ್ ಒಂದು ಸಿಕ್ಬೇಕು. ಹೌದಿಲ್ರಿ? ಏನು ಮಾಡ್ತೀರೋ ಗೊತ್ತಿಲ್ಲ ರೀ. ಅವರು ಏನು ಕಂಪ್ಲೇಂಟ್ ಅವ್ರು ಕೊಟ್ರಲ್ಲ ರೀ, ಅದ್ರ ಪ್ರಕಾರ ಕಾನೂನು ಕ್ರಮ ತಗೋರಿ, FIR ಮಾಡಿರಿ ನ್ಯಾಯಾಲಯದ. ನಾವು ಆ್ಯಕ್ಚುಲಿ ಅವತ್ತು ಹೋಗಿ ಇವತ್ತಿನ ದಿನ ನಾವು ಇಂಡಿ ಕೋರ್ಟ್ನಾಗ ಕೇಸ್ ಹಾಕೋ ಪ್ಲ್ಯಾನ್ದಾಗ ಇದ್ದೀವಿ ಸರ್. ನಾವು ನೋಟಿಸ್ ಕೊಟ್ಟ ಮ್ಯಾಗೆ 2 ದಿನ ತಾಳ್ಮೆ ತಗೊಳ್ಳೋದು, ಇಲ್ಲಿಂದ ಏನು ಬರ್ತದೆ ನೋಡ್ಕೊಂಡು. ಒಂದು ವೇಳೆ ಇಲ್ಲೇ FIR ಆಯ್ತಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ನಾಗೆ ಕೇಸ್ ಹಾಕಕ್ಕೆ ಬರ್ತದೆ ಅಂತ ನಾವು ಬಿಟ್ಟೇವೆ ಸರ್. ಇಲ್ಲ ಅದ್ರದ್ದು ಏನಿಲ್ಲ, ನಾವು ನೋಟಿಸ್ ನೀವು ಇದು ಮಾಡಿದ ಮೇಲೆ ಈಗ ಬಂದು ಇದು ಕೊಟ್ಟರೆ ತೊಗೊಂಡು ಎನ್ಕ್ವೈರಿ ಮಾಡ್ತೀವಿ. ಈಗ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲನೂ ಇದು ಮಾಡಲ್ಲ. ಹೌದು, ನಮ್ಗೆ ಪವರ್ 3 ಅದಾವೆ. ಒಂದು ಚಾರ್ಜ್ ಶೀಟ್ ಮಾಡ್ಬೋದು, ಒಂದು ಸುಳ್ಳು ಮಾಡ್ಬೋದು, ಇಲ್ಲ ಇವ್ರದ್ದು ಇದ್ರದ್ದು ಇಂಥ ತಂಟೆ ಐತಿ ಅಂತ ಕ್ಲೋಸ್ ಮಾಡ್ಬೋದು. ನಾವು ತನಿಖೆ ಮಾಡಿ ಏನೋ ಇದು ಮಾಡ್ಬೇಕಾಗ್ತದೆ. ಆಯ್ತು ಸರ್. ನಿಮ್ಮ ಪೂರ್ಣ ಹೆಸರು? ಲಕ್ಷ್ಮಣ್ ತಂದೆ ಮಲ್ಕಾರಿ ಚಡ್ಚನ್. ವಯಸ್ಸು 42. ಕಾಸ್ಟ್ ಹಿಂದೂ ಲಿಂಗಾಯತ್. ಕೆಲಸ ಡ್ರೈವರ್. ಊರಿ ಅರ್ಕೇರಿ. ಇಲ್ಲಿ ಐತೆ ಅರ್ಕೇರಿ. ಹೌದು, ಹಾಲಿ ವಸ್ತಿ ತಡವಲ್ಗ ಪ್ರಾಪರ್ ಖುದ್ದೂರು ಅರ್ಕೇರಿ. ಅರ್ಕೇರಿ ನೋಡ್ರಿ ನಮ್ಮ ಮಾವರ ಯಾವ ಪಟೇಲ್. ಹಾಂ ಅಕ್ಬರ್ ಪಟೇಲ್, ಪೀರ್ ಪಟೇಲ್. ಹಾಂ, ಪೀರ್ ಪಟೇಲ್ ನಮ್ಮ ಊರು ಗೌಡ್ರ. ಮೊಬೈಲ್ ನಂಬರ್ 9480 3322 ಮತ್ತೆ 22. ಹಾಂ. ನಿಮ್ಮ ಹೆಸರು? ಚಂದ್ರಕಾಂತ್ ತಂದೆ ಹೆಸರು ಜನಪ ನಗರಿ. ಚಂದ್ರಕಾಂತ ತಂದೆ ಜನಪ ನಗರಿ. ನಿಮ್ಮ ಹೆಸರು? 30.
ಕಾಸ್ಟ್ ಹಿಂದೂ ಲಿಂಗಾಯತ. ನೀವೇನು ಮಾಡ್ತೀರಿ? ಪೆಟ್ರೋಲ್ ಪಂಪ್ ಮ್ಯಾನೇಜರ್ ಇದೇನೆ ರೀ. ಪೆಟ್ರೋಲ್ ಪಂಪ್ನ ಮ್ಯಾನೇಜರ್ ಇದೇನೆ. ಪೆಟ್ರೋಲ್ ಪಂಪ್ ಮ್ಯಾನೇಜರ್ ಎಲ್ರಿ ದುರ್ಗ್ಯಾಡ್. ಏನು ಡಾಕ್ಟ್ರದ್ದು ಫೋಟೋ ಐತೇನ್ರಿ? ಯಾರು ಚಂದ್ರಕರ್ ರೀ. ಅದು ಇಲ್ಲ ನಾವು ನೋಡಿರ್ಬೋದು, ಇವನೇನೋ ಗೊತ್ತಿಲ್ಲ. ಊರ್ರಿ ದುರ್ಗ್ಯಾಡ್. ಹ್ಞೂ. ತಾಲೂಕು ಚರ್ಚೆನ ಹಾಂ, ಚರ್ಚಂಗಿ. 8150 56 586. ಇವ ಡಿ ಎಚ್ ರೀ ಇವ. ಹೌದು ಇವನೇ ಚಂದು. ನೋಡಕ್ಕೆ ಬರೋದು ಮುಖಾಂತರ ಸೇಮ್ ಹಂಗೆ ಕಾಣಿಸಲ್ಲ, ನಾನು ಅದೇ ಹತ್ತೀನಿ, ಅದಕ್ಕೆ ಅಂದೆ ನಾನು. ಇವನೇ ಎಲ್ರಿ ಚಂದ ಆಟೋಗ ನೋಡಿರ್ಬೋದು, ಇವನೇ ಆಗ್ತಾನೆ. ನಾವು ಹೆಚ್ಚಿಗೆ ನೋಡಿಲ್ಲ. ಈಗ ನೋಡೋಣ, ಹಂಗೇನಾರು ಇದ್ರೆ ನಾವು ಫೋನ್ ಹಚ್ತೀನಿ ನಿಮ್ಗೆ. ಸರ್ ನಿಮಗೊಂದು ರಿಕ್ವೆಸ್ಟ್ ರೀ, ನೀವು ಎಫ್ ಆರ್ ಮಾಡೋದ್ರಿಂದ ನಾವು ಅಲ್ಲಿ ಪ್ರೈವೇಟ್ ಕೇಸ್ ಹಾಕೋದು ತಪ್ತದೆ ರೀ. ಎಫ್ ಆರ್ ಮಾಡಿಬಿಟ್ಟು ಸರ್, ಇಲ್ಲೇ ಕೋರ್ಟ್ನಾಗ ಬೆಳೆದಿರ್ತಾರೆ, ಏನಾಗಲ್ಲ ಅಷ್ಟೇ ಮಾಡ್ಬೇಕು. ಏನೂ ಆಗೋದಿಲ್ಲ ರೀ. ನಮ್ಗೆ ಹೆಂಗಾಗ್ಯದ ಗೊತ್ತೇನ್ರಿ ಪರಿಸ್ಥಿತಿ ರೀ. ಕೋರ್ಟಿಗೆ ಹೋಗ್ಬೇಕಂದ್ರೆ ಇಂಡಿ ಕೋರ್ಟ್ನಾಗ ಕೇಸ್ ಹಾಕ್ಬೇಕು ರೀ. ಅಲ್ಲಿ ಒಂದಿಷ್ಟು ಲಾಯರ್ಗಳು ಸರಿ ಇಲ್ಲ ರೀ ಸರ್. ಹಂಗಾಗಿ ಇಲ್ಲಿ ಕೇಸ್ ಮಾಡ್ಬೇಕಾದ್ರೆ ಇಲ್ಲಿ ಕೇಸ್ ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ನೀವು ಎಫ್ ಆರ್ ಮಾಡಿದ್ರಿ ಅಂದ್ರೆ ಕೇಸ್ ಇಲ್ಲೇ ಸ್ಟಾರ್ಟ್ ಆಗ್ತದೆ. ನೀವು ನಿಮ್ಮದು ಸಬ್ಮಿಟ್ ಮಾಡಿ ಹಾಂ, ಇಲ್ಲೇ ಸ್ಟಾರ್ಟ್ ಮಾಡಲಿ ನಮ್ಮದು ಇದು ಅದಾಚೆ ಎಸ್. ಅವ್ರೇನು ಆಪಾದನೆ ಮಾಡ್ಯಾರ ನೋಡಿ, ಅದ್ರ ಪ್ರಕಾರ ಒಂದು ಎಫ್ ಐ ಆರ್ ಮಾಡಿಬಿಟ್ಟು ಸರ್. ಆಮೇಲೆ ನಾವು ಬೇಲ್ರಿ ತಗೋದಾಗಲಿ, ನೀವು ಅರೆಸ್ಟ್ ಮಾಡೋದಾಗಲಿ, ಆಮೇಲೆ ಸೆಕೆಂಡ್ರಿ ಅದು. ಓಕೆ ಏನು ತಗೋತೀವಿ ಮತ್ತು ಹಂಗಾಗಿ ನೋಟಿಸ್ ಹಾಕ್ಬಿಡ್ತೀವಿ ನಿಮ್ಗೆ. ಅಲ್ಲಲ್ರಿ, ಎಫ್ ಐ ಆರ್ ಮಾಡಿದ್ಮೇಲೆ ಸೆಕೆಂಡ್ರಿ ಅದು ಮಾಡಿ ಇದು ಮಾಡಿಸಿ ಬರ್ಬೋದು ರೀ. ಮೋಸ್ಟ್ಲಿ ಇವತ್ತು ಅಲ್ಲಿ ನಮ್ಮ ಲಿಂಗೇಗೌಡ ಸುತ್ತಾರಲ್ರಿ, ಇವತ್ತು ಪುಣ್ಯತಿಥಿ ರೀ, ಮೊದಲನೇ ವರ್ಷದ್ರೆ ಸಿಗ್ಗಾವಿ ಒಳಗೆ ಮಾಡಾಕತ್ತಾರೆ. ಮೋಸ್ಟ್ಲಿ ಎಲ್ಲ ಆ ಕಡೆ ಹೋಗ್ಯಾರ. ಏನು ಹೇಳ್ತಿರ್ತೀನಿ ನಾನು ಬಂದು ಒಂದು ತಾಸು ಎಲ್ಲೇ ಕುಂದಿರ್ತಾರೆ ಅವ್ರು. ಏನೇ ಮಾಡಿರಿ, ಹಾಕಿ ಇದು ಮಾಡಿರಿ, ಮತ್ತು ಕಾಗದ ಪತ್ರದಿಂದ ಇದು ಮಾಡಿರಿ. ಎಲ್ಲ ದಾಖಲೆ ಅದ ರೀ, ಯಾವುದೇ ಸಮಸ್ಯೆ ಇಲ್ಲ ರೀ. ಬಟ್ ಅವತ್ತು ಇದು ಮಾಡಿ ಸರ್ ಬರ್ಬೋದು. ಎಡಮರು ಮೇಡಮ್ ಅವ್ರು ನಮ್ಮ ಸಲುವಾಗಿ ಕರೆದಿದ್ದಾರೆ ಕೆಳಗೆ. ಮಾಡ್ತೇನೆ ನಾನು. ನಾ ಹಂಗೇನು ಅವಶ್ಯಕತೆ ಇದ್ರೆ ಹೋರಿ. ಓಕೆ ಸರ್. ಏನಿದ್ರೆ ಫೋನ್ ಹಚ್ತೀನಿ. ಬಾ ಅಲ್ಲೇ ನಂದಿಗೆ ಬಂದ್ಬಿಡಾಯ್ತು. ಓಕೆ ಸರ್, ಥ್ಯಾಂಕ್ ಯು. ಸರ ಯಾಕೆ ಲೈವ್ ಕರೆಂಗೆ ಸರ್ ಬಂದಿದ್ದು? ಹಾಂ, ಇಟ್ಟು ಬರ್ರಿ, ಎಷ್ಟು ಬರ್ರಿ. ಮೇಡಮ್